ಗಬ್ಬೆದ್ದು ನಾರುತ್ತಿದೆ ಸಾರ್ವಜನಿಕ ಶೌಚಾಲಯ. ಮೂಗು ಮುಚ್ಚಿಕೊಂಡೇ ಜೀವನ ನಡೆಸುತ್ತಿದ್ದಾರೆ ಇಲ್ಲಿಯ ನಿವಾಸಿಗಳು. ಶೌಚಾಲಯದಲ್ಲೇ ಎಣ್ಣೆ ಪ್ಯಾಕೆಟ್ಗಳು, ಬೀಡಿ ಸಿಗರೆಟ್ಗಳು. ಬಸ್ ನಿಲ್ದಾಣ ಕಟ್ಟಿಸಿ 2 ವರ್ಷವಾದ್ರೂ ಕೂಡ ಬರುತ್ತಿಲ್ಲ ಸರಿಯಾಗಿ ಬಸ್ಸುಗಳು. ಪುರಸಭೆಯ ಅಧಿಕಾರಿಗಳೇ ಕಾಣೋದೇ ಇಲ್ವಾ ಇಲ್ಲಿಯ ನಿವಾಸಿಗಳ ಗೋಳು. ಹೊಸ ಬಸ್ ಸ್ಟ್ಯಾಂಡ್ ಆದಾಗೂ ಇಲ್ಲೇ ಚಲಾವಣೆ ಇದ್ದಾಗ ಇಲ್ಲೇ ಇದೇವಿ ಮತ್ತು ಹೊಸ ಬಸ್ ಸ್ಟ್ಯಾಂಡ್ ಆಗಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಆಗಿದ್ದು ಕ್ಲೀನ್ ಮೇಂಟೆನೆನ್ಸ್ ಇಲ್ಲ. ಈಗ ಏನಂದ್ರೆ ಈಗ ಬಸ್ ಬಂದ್ರೆ ಯಾವ ಸಮಸ್ಯೆಗಳು ಇರಂಗಿಲ್ಲ ರೀ. ತಮ್ಮಿಂದ ತಾವ ಕ್ಲೀನ್ ಹಾಕಿರ್ತಾವು, ಅವರು ಮಾಡ್ತಿರ್ತಾರ. ಈಗ ನಾವು ಯಾರಿಗಂತ ಹೇಳ್ಬೇಕು, ಈಗ ಬುಧವಾರ ಬಂತಂದ್ರೆ ಇಲ್ಲಿ ಅಡ್ಡಾಡಕ್ಕೆ ಜಾಗ ಇರೋದಿಲ್ಲ ರೀ. ಓಟು ಪಾರ್ಕಿಂಗ ಇಲ್ಲಿ ಪಾರ್ಕಿಂಗಾಗೆ ಮಾಡ್ದಂಗೆ ಆಗ್ಬಿಡುತ್ತೆ. ಇದೊಂದು ಬಸ್ ಒಂದು ಬರೋದಿಲ್ಲ, ಬಸ್ ಸ್ಟ್ಯಾಂಡ್ ಪಾರ್ಕಿಂಗೇ ಆಗ್ಬಿಡುತ್ತೆ. ಆಮೇಲೆ ಇಲ್ಲೆಲ್ಲ ಇದು ಗಲೀಜು, ನಾವು ಮಧ್ಯಾಹ್ನ ಊಟ ಮಾಡಿಂಗಿಲ್ಲ ರೀ ಒಳಗೆ, ಹಂಗೆ ಸ್ಮೆಲ್. ಅದ್ರ ಸಂಬಂಧ 20,000 ಖರ್ಚು ಮಾಡಿ ಅದಕ್ಕೆ ಗ್ಲಾಸ್ ಮಾಡಿಸ್ಕೊಂಡ್ವಿ. ಅದನ್ನ ಯಾರಿಗೆ ಹೇಳೋದಿನ್ನ ಒಟ್ರಿಗೆ ಯಾರಿಗೆ ಹೇಳ್ಕೊಂಡು ನಿಂದಿರ್ಬೇಕಂತೇಳಿ. ಹೌದಲ್ರಿ? ಈಗ ಅಂಗಡಿಯವ್ರು ಎಲ್ಲರೂ ಈಗ ನಮ್ಮ ಅಂಗಡಿನ ಎಲ್ಲ ಸಮಸ್ಯೆ ದವಾಖಾನೆ ರೀ. ಈಗ ಯಾರು ಒಬ್ಬರ ಹೆಣ್ಮಕ್ಳಿಗೆ ಯಾರು ಹೋದ್ರೆ ಮೂಗು ಮುಚ್ಕೊಂಡು ಹೋಗ್ಬೇಕಾಗಿತ್ತು ಪರಿಸ್ಥಿತಿ ಇಲ್ಲಿ. ನಮ್ಮ ಅಂಗಡಿಯಾಗ ಕೂತ ನೋಡ್ತಿರಲ್ಲ ನೀವು, ಎಷ್ಟು ಸರಿ ಕುಂತಾಗ ಎಲ್ಲಿದ್ರಿ ಇದು ಏನು ವಾಸನೆ ಹಿಂಗೆಲ್ಲ ಬರ್ತೈತ್ರಿ. ಇದು ಕ್ಲೀನಿಂಗ್ ಯಾವಾಗ ಮಾಡಿದ್ರಲ್ಲ ಸರ್? ಅದ ಯಾರು ಹೊಳೆ ನೋಡಿಲ್ರಿ ಯಾರು. ಅದಕ್ಕೆ ಯಾರಿಗೆ ಹೇಳ್ಬೇಕು ಏನು ಮಕ್ಕ ನೀವು ಬಂದು ಚಲೋ ಮಾಡಿದಿರಿ. ಈಗ ನೀವು ಮೀಡಿಯಾದ ಒಬ್ಬರ ಕೇಳಿದ್ರೆ ನಮ್ಗೆ ಹಿಂಗೆ ಯಾರು ಏನು ಸಮಸ್ಯೆ ಬಂದಾಗ ನಮಗೊಂದು ಅನುಕೂಲ ಆಕೈತಿ. ಯಾರು ಮುಂದೆ ಹೇಳಿದ್ರಿ ನಾವು? ಅದಕ್ಕೆ ನೀವು ನೋಡ್ರಿ, ಒಂದು ಸ್ವಲ್ಪ ಏನಾರು ವಿಚಾರ ಮಾಡಿ ಒಟ್ಟು ಏನು ಹೇಳಿ ಸರ್. ಸ್ವಲ್ಪ ಮೊದಲು ಬಸ್ ಸ್ಟ್ಯಾಂಡ್ ಹೆಂಗಿತ್ತು ರೀ ಆ ಥರ ಇಲ್ಲ. ಆಮೇಲೆ ಕಸಾನು ಸರಿಯಾಗಿ ಹೊಡಿತಾರೆ, ಬಟ್ ಅಷ್ಟು ಕ್ಲೀನ್ ಅನ್ಸಂಗಿಲ್ಲ. ಸ್ಮೆಲ್ ಭಾಳ ಸ್ಮೆಲ್ ಬರತ್ತೆ. ಮೇಂಟೆನೆನ್ಸ್ ಕಡಿಮೆ, ಮೇಂಟೆನೆನ್ಸ್ ಇಲ್ಲ ಸರಿಯಾಗಿ. ಸ್ವಲ್ಪ ಫಸ್ಟ್ ಬಸ್ ಬಂದಿರೋದಕ್ಕಾಗಿ ಇಷ್ಟೆಲ್ಲ ಸಮಸ್ಯೆ ಆಗೈತೆ ಅನ್ನೈತಿಲ್ಲ. ಬಸ್ ಓಡಾಡಕ್ಕಂತ ಇದು ಅನ್ಸಂಗಿಲ್ಲ. ಜನರಿಗೆ ಹೆದರಿಕೆ ಆಕೈತಿ. ಆಮೇಲೆ ಫಾಲ್ತು ಸುಮ್ಮನೆ ಕುಂದ್ರೋರ್ಗೂ ಸ್ವಲ್ಪ ಇದಾಕೈತಿ.